ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೆಲವೇ ಕ್ಷಣಗಳಲ್ಲಿ ಕೆಆರ್ಪುರ ವೈಟ್ಫೀಲ್ಡ್ ಮೆಟ್ರೋಗೆ ಚಾಲನೆಯನ್ನ ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಗಾಲ್ಡಿ ನರೇಂದ್ರ ಮೋದಿ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸತ್ಯಸಾಯಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯನ್ನ ಉದ್ಘಾಟನೆಯನ್ನ ಮಾಡಿ ನರೇಂದ್ರ ಮೋದಿ ಅವರು ಬಂದಿರುವಂಥದ್ದು. ವೈಟ್ಫೀಲ್ಡ್ ಮತ್ತು ಕೆಆರ್ಪುರ ಈ ಒಂದು ಮಾರ್ಗವನ್ನ ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆಯನ್ನ ಕೊಡಲಿದ್ದಾರೆ. ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಅವರು ಅತಿ ಉದ್ದದ ಮೆಟ್ರೋ ಅನ್ನುವಂಥ ಕೀರ್ತಿಗೂ ಕೂಡ ಪಾತ್ರವಾಗುತ್ತೆ ಬೆಂಗಳೂರು ಮೆಟ್ರೋ. ಈ ಹಿಂದೆ ಹೈದರಾಬಾದ್ 2ನೇ ಸ್ಥಾನದಲ್ಲಿತ್ತು. ಈಗ ಕರ್ನಾಟಕ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನ ಹೊಂದಿರುವಂತಹ ಒಂದು ನಗರ ಆಗ್ತಾ ಇದೆ. ತೋರಿಸ್ತಾ ಇದೀವಿ, ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೋಸ್ಕರ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಎನ್ನುವಂಥದ್ದನ್ನ. ಸಿಲಿಕಾನ್ ಸಿಟಿ ಜನರ ಬಹುದಿನಗಳ ನಿರೀಕ್ಷೆ ಮತ್ತು ಬೇಡಿಕೆ ಇತ್ತು, ಯಾವಾಗ ಬೇಗ ಉದ್ಘಾಟನೆ ಆಗುತ್ತೆ ಅಂತ. ಅದನ್ನ ಇವತ್ತು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೆಟ್ರೋದಲ್ಲಿ ಸಂಚಾರವನ್ನು ಕೂಡ ಮಾಡಲಿರುವಂಥದ್ದು. ಟ್ರಾಫಿಕ್ ಕಿರಿಕಿರಿ ಇತ್ತು ಆ ಭಾಗದಲ್ಲಿ, ಆ ಟ್ರಾಫಿಕ್ ಕಿರಿಕಿರಿ ತಪ್ಪಲಿದೆ. ಈ ಒಂದು ಮೆಟ್ರೋ ಸಂಚಾರ ಶುರುವಾದಂಥ ಸಂದರ್ಭದಲ್ಲಿ ದಿನನಿತ್ಯ 2ರಿಂದ 3 ಲಕ್ಷ ಜನ ಪ್ರಯಾಣಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಅಂದಾಜಿರುವಂಥದ್ದು. ವೈಟ್ಫೀಲ್ಡ್ನಿಂದ ಕೆಆರ್ಪುರಂವರೆಗೆ 13.71 ಕಿಲೋಮೀಟರ್ ಉದ್ದದ ಒಂದು ಮೆಟ್ರೋ ಮಾರ್ಗ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಪ್ರಧಾನಮಂತ್ರಿಗಳು ಬಂದ್ರ ಅಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ? ಪೃಥ್ವಿ, ಈಗಾಗಲೇ ವೈಟ್ಫೀಲ್ಡ್ ಹೆಲಿಪ್ಯಾಡ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಇಳಿತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಕೂಡ ಬರ್ತಾರೆ. ಬಂದು ಬಹುನಿರೀಕ್ಷಿತ ಒಂದು ಪ್ರಾಜೆಕ್ಟ್ ಆಗಿರುವಂತಹ ವೈಟ್ಫೀಲ್ಡ್ ಕೆಆರ್ಪುರಂ ಮೆಟ್ರೋ ಏನಿದೆ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಏನಿದೆ ಇದರ ಕೆಳಭಾಗದಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಮೋದಿ ಅವರನ್ನ ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಜನ ನಿಂತಿದ್ದಾರೆ. ಜೊತೆಗೆ ಮೋದಿ ಅವರಿಗೆ ಜೈಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಜನರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಬೀಳ್ತಿದ್ದಾರೆ. ಇಲ್ಲಿ 1 ಗಂಟೆಗೆ ಶಾರ್ಪ್ ಆಗಿ ಕಾರ್ಯಕ್ರಮ ಶುರು ಆಗ್ಬೇಕಿತ್ತು, ಆದ್ರೆ 6 ನಿಮಿಷ ಈಗಾಗಲೇ ತಡ ಆಗಿರುವಂತದ್ದು. 1:45ಕ್ಕೆ ಇಲ್ಲಿನ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಇನ್ನು ವೈಟ್ಫೀಲ್ಡ್ ಹೆಲಿಪ್ಯಾಡ್ ನಿಂದ ದಾವಣಗೆರೆಗೂ ಕೂಡ ಅವರು ಹೊರಡ್ತಾರೆ. ಸದ್ಯಕ್ಕೆ 6 ನಿಮಿಷ ತಡ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಕೂಡ ಮೊಟಕಾಗುವಂತ ಒಂದಿಷ್ಟು ಬೇರೆ ಕಾರ್ಯಕ್ರಮಗಳು ಕೂಡ ಮೊಟಕಾಗುವಂತ ಸಾಧ್ಯತೆ ಇದೆ. ವೈಟ್ಫೀಲ್ಡ್ ನಲ್ಲಿ ಏನು ಉದ್ಘಾಟನೆ ಇತ್ತು ಅದನ್ನ ಮಾತ್ರ ಏನು ಉದ್ಘಾಟನೆ ಮಾಡಿ ಅವರು ತೆರಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಥವಾ ಈ ಹಿಂದೆ ಪ್ಲಾನ್ ಮಾಡಿರುವ ಹಾಗೆ ವೈಟ್ಫೀಲ್ಡ್ ಇಂದ ಏನು ಮೆಟ್ರೋದಲ್ಲಿ ಅವರು ಪ್ರಯಾಣ ಮಾಡ್ತಾರೆ ಅನ್ನುವಂಥದ್ದಿತ್ತು. ಥ್ಯಾಂಕ್ ಯು ಆಶಿಕ್, ನಿಮ್ಮೆಲ್ಲ ಮಾಹಿತಿಗಾಗಿ.